ಅವರು ಮಂಡ್ಯ ಸೀಮಿತ ಹೆಂಗಾಯ್ತಾರೆ ಸ್ವಾಮಿ ಅವರು ಈಗ ನಾನು ಹೇಳೋದು ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವರು ಹೇಳಿದ್ರೆ ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಹೇಳಿದ ಮೇಲೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದ ಮುಖ್ಯಮಂತ್ರಿ ಆಗಿದ್ರ ಇವರು? ಹೇಳ್ಬೇಕಲ್ಲ ಅವರು. ಇಷ್ಟಾದ ಮೇಲೆ ಈಗ ಅಲಯನ್ಸ್ ಇತ್ಕೊಂಡು ಹೆಂಗೆ ಹೋಗ್ತಾರೆ? ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಬಂದು ಹೊರಗಡೆ ನಾನು ಯಾವುದೋ ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು. ಸ್ವಯಂ ಸರ್ಕಾರ ಬರದೇ ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕಲ್ಲ. 23 ಹೇಳಿದರು, ಆಯಿತು. 2 ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡಿಬಿಡ್ಲಿ. ತೊಡೆ ತಡ್ತಲೇ ಆಟ ಆಡ್ತಾರೋ ಆಡ್ಬಿಡ್ಲಿ. ಹಾಂ, ನಾನೇನು ಕೊಡಲ್ಲ ಅವರಿಗೆ. ಅವ್ರ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅವರು ಇದೊಂದೇ ಮಾರ್ಗ. ಅವರಿಗೆ ರಾಜಕೀಯವಾಗಿ ನೈತಿಕತೆ ಇದ್ದರೆ ಆ ಪಕ್ಷವನ್ನು ಸ್ವತಂತ್ರವಾಗಿ, ನಾನು ಸಿದ್ದರಾಮಯ್ಯನವ್ರು ಇಲ್ದಲೆ, MP ಪ್ರಕಾಶ್ ಇಲ್ದಲೆ, ಚಲುವರಾಯಸ್ವಾಮಿನೂ ಬಿಟ್ಟು ಹೋಗಿದ್ದಾನೆ, ಇನ್ನೊಬ್ಬನೂ ಬಿಟ್ಟು ಹೋಗಿದ್ದಾನೆ, ಎಲ್ಲ ಮೋಸ ಮಾಡಿದ್ದಾರೆ. ನಾನು ಈ ಪಕ್ಷ ಕಟ್ತೀನಿ, ಈ ಕಾರ್ಯಕರ್ತರಿಗೋಸ್ಕರ, ಈ ರಾಜ್ಯದ ಜನಕ್ಕೋಸ್ಕರ. ನನ್ನ ಆರೋಗ್ಯ ಅವ್ರಂಗೆ ನನಗೂ ಆಪ್ರೇಷನ್ ಆಗಿದೆ ರೀ. ಸೇಮ್ ಪ್ರಾಬ್ಲಮ್. ಅವ್ರಿಗೂ ಹಾಲು ಚೇಂಜ್ ಆಗಿದೆ, ನನಗೂ. ನಾನು ದಿವಸ ಹೇಳ ಅಯ್ಯೋ ಯಪ್ಪ ಅಂತ ದಿವಸ ಹೇಳ. ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಪದ್ಧತಿ ರೀ. ನಾವು ಲೈಫ್ ಸ್ಟೈಲ್ನ ಆರೋಗ್ಯ ಯಪ್ಪ, ನಾನು ಬದುಕಿರೋದೇ ನಿಮಗೋಸ್ಕರ. ಈ ನಾಟಕ ಆಡಬೇಕಾ? ನಾನು ಮಂತ್ರಿ ಆಗೋಕ್ಕೋಸ್ಕರ ಅಲ್ಲ, ಬೇಜಾರಾಗಿ ನೆನ್ನೆ ಸ್ಟೇಟ್ಮೆಂಟ್ ನೋಡಿ ಈ ಮಟ್ಟಕ್ಕೆ ಕುಮಾರಸ್ವಾಮಿ ಹೇಳಿದ್ರಲ್ಲಪ್ಪ. ಯಾರು ಪಕ್ಕದಲ್ಲಿ ಸ್ನೇಹಿತರು ಹೇಳ್ಕೊಡೋಕ್ಕಾಗಲ್ವಲ್ಲಪ್ಪ. ನಮ್ಮ ಸಾರಾಮಹೇಶ್ನಂತರು, ಪುಟ್ಟರಾಜ್ ಅಂತರು, ನಮ್ಮ ಇವನೊಬ್ಬ ಅವನೇ, ನಮ್ಮ ಎಂಥದ್ದು ಸುರೇಶ್ ಬಾಬು, ಅವನೊಬ್ಬ ಪಾಪದ ಹುಡುಗ. ಅವನ ಎಂಥದ್ದು ಶಾಸಕಾಂಗ ಪಕ್ಷದ ನಾಯಕನ ಮಾಡೋರು, ಪಾಪದ ಹುಡುಗ ಅವನು ಹೇಳೋಕ್ಕಾಗಲ್ಲ ಪಾಪ. ಅವನ ಕೈಲಿ ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ಪುಟ್ಟರಾಜನ ಕೈಲೂ ಆಗಲ್ಲ ಪಾಪ. ಸಾರಾ ಮಹೇಶ್ ಒಬ್ಬ ಹೇಳ್ಬೋದೇನೋ, ಅವನೊಬ್ಬನಿಗೆ ಒಂದು ಸ್ವಲ್ಪ ನಾನು ನೋಡ್ರಂಗೆ ಅಣ್ಣ ಇದು ತಪ್ಪು ಕಾರಣ, ಇದು ಹೇಳ್ಬಾರ್ದು ಅಂತ ಹೇಳೋಷ್ಟು ಸ್ವಲ್ಪ ಇದಿದೆ ಅವನು. ನಮ್ಮ ಪುಟ್ಟರಾಜನು ಹೇಳೋಕ್ಕಲ್ಲ. ಫ್ರೀಡಮ್ ಇದೆಯಾ ಇಲ್ವೋ ಹೇಳ್ತಾನೆ ಮಾತ್ರ, ಅಷ್ಟಂತೂ ಒಪ್ತೀನಿ ನಾನು ಅವನ್ನ. ಸೊ ಹೇಳ್ಬೇಕಲ್ರಿ, ನಾವೆಲ್ಲ ಹಿಂಗೆಲ್ಲ ಬಂದಿದ್ವಿ. ನಾವು ಯಾರೇ ಆಗಲಿ ತಪ್ಪು ಅಂತ ಹೇಳ್ತೀವಿ. ಬಟ್ ಈ ಮಟ್ಟಕ್ಕೆ ಆಯಿತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ಆಗಿಬಿಡ್ಲಿ. ಡಿ ಕೆ ಶಿವಕುಮಾರ್ನ ಇವ್ರು ಸರ್ಟಿಫಿಕೇಟ್ ಬೇಕೇನ್ರಿ? ಮುಖ್ಯಮಂತ್ರಿಯಾಗಿ ನಾನು ಒಪ್ಪಲ್ಲ ಅಂತ ಯಾರು ಒಪ್ಪು ಅಂತ ಹೇಳಿದಾರೆ? ಇವ್ರನ್ನ ಯಾರು ಅರ್ಜಿ ಹಾಕಿದ್ರಾ? ಅಥವಾ ಗವರ್ನರ್ ಏನೋ ಲೆಟ್ರ್ ಬರೆದಿದ್ರಾ, ನಾನು ಇವ್ರನ್ನ ಅಧಿಕಾರ ಕೊಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರಿದ್ದೇನೆ ಅಂತ ಬರೆದಿದ್ರಾ? ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತಾರಲ್ರಿ. ಅಲ್ಲಿ ರೆಡ್ ಝೋನ್ ಇದೆ. 2007 ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದೆ. ನಾವು ಇವ್ರ ಜೊತೆಲಿದ್ದಾಗಲೇ ಅಲ್ಲೊಂದು ದೊಡ್ಡ ಮಟ್ಟದ ಇನ್ನೊಂದು ಬೆಂಗಳೂರನ್ನು ಅಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದ್ದಾಗಲೇ ಇವ್ರು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಇವರು ಭಾಳ ಕಾನ್ಸೆಪ್ಟ್ ಇಟ್ಕೊಂಡೆ ಕುಮಾರಸ್ವಾಮಿಯವರು ಇದನ್ನು ಮಾಡಬೇಕು ಅಂತ. ಅದಾದಮೇಲೆ ಸಿದ್ದರಾಮಯ್ಯನವರು ಸಹ ಜಾರ್ಜ್ ಅರ್ಬನ್ ಮಿನಿಸ್ಟ್ರಿ ಇದ್ದಾಗಲೂ ಅದು ಮೂವ್ ಆಗಿದೆ. ಇವತ್ತು ರೈತರಿಗೆ ಅದನ್ನು ವಾಪಸ್ ಬಂದರೆ ತೊಂದರೆ ಆಗುತ್ತೆ. ರೆಡ್ ಝೋನ್ನ ಮತ್ತೆ ತೆಗಿಯೋಗಿಲ್ಲ. ಸೊ ಅದು ಯಾರೂ ಸಹ ಜಮೀನನ್ನ ಉಪಯೋಗಿಸೋಕ್ಕಾಗಲ್ಲ. ಈಗೆಲ್ಲ ನೀವು ರಾಮನಗರ ಸುತ್ತಮುತ್ತ ಅದು ಬಿಡಿ, ಉಳಿದಂಥ ರೆವಿನ್ಯೂ ಲೇಔಟ್ ಬೇಕಾದಷ್ಟು ಆಗಿಬಿಟ್ಟಿದೆ. ರೆವಿನ್ಯೂ ಲೇಔಟ್ಸ್ ಬೇಕಾದಷ್ಟು ಆಗಿದೆ. ಇದು ಬಲವಂತವಾಗಿ ರಾಜಕೀಯವಾಗಿ ಪ್ರೇರೇಪಣೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾವು ಬಲವಂತ ಮಾಡಲ್ಲ ಅಂತ. ನೋಡೋಣ, ಒಂದು ಕಮಿಟಿನೂ ಮಾಡ್ತೀನಿ ಎಂದಿದ್ದಾರೆ. ಜನತಾದಳ, ಕಾಂಗ್ರೆಸ್ಸು, BJP ಎಲ್ಲರನ್ನೂ ಸೇರಿಸಿ ಕಮಿಟಿ ಮಾಡ್ತೀನಿ ಎಂದಿದ್ದಾರೆ. ಮತ್ತು ಎಷ್ಟು ಜನ ಒಪ್ತಾರೆ ಒಪ್ಪಲ್ಲ ಅನ್ನೋದು ಗೊತ್ತಾಗಲಿ, ಆಮೇಲೆ ಮುಂದೆ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ. ಸರ್ ಏನು ಬರೋದಕ್ಕಿಂತ ಮೊದಲೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ.
ದೇವೇಗೌಡರಿಗೆ ನಾನು ನೆನ್ನೆಲೆ ಹೇಳಿದ್ದೀನಿ, ಇವತ್ತು ದೇವೇಗೌಡರ ವಿಚಾರ ಎತ್ತಲ್ಲ ಅಂತ ಹೇಳಿದ್ದೀನಿ. ಅದು ನೋಡೋಣ, ಈಗ ನೆನ್ನೆ ಹೇಳಿದ್ಮೇಲೆ ಏನಿದೆ. ದೇವೇಗೌಡರು ಏನಾದ್ರೂ ಡಿ ಕೆ ಶಿವಕುಮಾರ್ನ ಕುಮಾರಸ್ವಾಮಿ ಥರ ಸಹಿಸೋದೇ ಇಲ್ಲ ಅಂತ ಅಂದರೆ ಇಂಥವಕ್ಕೆಲ್ಲ ಕೈ ಹಾಕ್ತಾರೆ. ಹಾಕ್ಬಿಟ್ರೆ ಏನು ಆ ವಿಷಯ ಇಲ್ಲ. ಈಗ ಅವರು ರೈತರನ್ನ ಬಲವಂತ ಮಾಡಲ್ಲ ಅಂದಮೇಲೆ ಪ್ರಶ್ನೆ ಎಂಥದ್ದು? ಯಾರು ಅಯ್ಯೋ, ಅದೇನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು? ಈ ವಿಚಾರ ಅಲ್ಲ, ಯಾವಾಗಲೂ ಅದೆಲ್ಲ ನನಗೆ ನನ್ನ ಅನೇಕ ಹಿರಿಯರು ಕೆಲವು ವಿಚಾರನ ಮಾತಾಡಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಮಾತಾಡೋದು.